ಇನ್ನು ದಾವಣಗೆರೆಯ ಸ್ಥಿತಿಗತಿಗಳ ಬಗ್ಗೆ ಹೇಳಲೇಬೇಕು. ದಾವಣಗೆರೆಯಲ್ಲಿ ಕೂಡ ಒಂದಷ್ಟು ಬಂಡಾಯ ಇದ್ದೇ ಇದೆ. ಬಿಜೆಪಿನಲ್ಲಿ ಯಾಕೋ ನಾಯಕರು ಮಾತು ಕೇಳುವಂಥ ಲಕ್ಷಣಗಳಿಲ್ಲ. ಹೀಗಾಗಿ ಇವತ್ತು ಬಿಜೆಪಿಯ ಹಿಂಡು ದಂಡು ನಾಯಕರು ದಾವಣಗೆರೆಗೆ ಹೋಗ್ತಾರೆ. ರಾಧಾ ಮೋಹನ್ ದಾಸ್ ಕೂಡ ಅದರಲ್ಲಿರ್ತಾರೆ, ಯಡಿಯೂರಪ್ಪ ಇರ್ತಾರೆ, ವಿಜೇಂದ್ರ ಇರ್ತಾರೆ. ಇವತ್ತು ಇವರೆಲ್ಲ ಹೋಗಿ ಅಸಮಾಧಾನಿತರ ಜೊತೆಗೆ ಸಭೆ ಮಾಡ್ತಾರೆ. ವಿಶೇಷವಾಗಿ ರೇಣುಕಾಚಾರ್ಯ ಅವ್ರನ್ನೆಲ್ಲ ಕೂಡ್ಕೊಂಡು ಚರ್ಚೆ. ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಸಿದ್ದೇಶ್ವರ್ ಪತ್ನಿಗೆ ಯಾಕೆ ಟಿಕೆಟ್ ಕೊಟ್ರಿ ಅನ್ನುವಂಥದ್ದು ಅವರ ವಿರೋಧಿಗಳ ಪ್ರಶ್ನೆ. ಅದರಲ್ಲೂ ರೇಣುಕಾಚಾರ್ಯ ಸಿಡಿದೆದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆ ನಡೆದಂಥ ಸಭೆ, ಆ ಸಭೆಗೆ ರೇಣುಕಾಚಾರ್ಯ ಬಂದೇ ಇರಲಿಲ್ಲ. ರೇಣುಕಾಚಾರ್ಯ ಗೈರು ಹಾಜರಾಗಿದ್ದರು. ಈ ಕಡೆಗೆ ರವೀಂದ್ರನಾಥ್ ಕೂಡ ಗೈರು ಹಾಜರಾಗಿದ್ದರು. ಮುರುಗೇಶ್ ನಿರಾಣಿ ಕೂಡ ಹೋಗ್ತಾ ಇದ್ದಾರೆ. ಅವರಿಗೆ ಸಮನ್ವಯದ ಜವಾಬ್ದಾರಿಯನ್ನು ಇವತ್ತು ಕೊಡಲಾಗಿದೆ. ಬನ್ನಿ, ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳೇನೇನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಸನ್ನ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು JDSನ ಬಗ್ಗೆ ಮಾತಾಡಲಿಕ್ಕೆ ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಾವಣಗೆರೆಯ ವಿದ್ಯಮಾನಗಳೇನೇನು ಅದ್ರ ಬಗ್ಗೆ ತಿಳಿಸಲಿಕ್ಕೆ ಬಸವರಾಜ್ ನಮ್ಮ ಜೊತೆಗಿದ್ದಾರೆ. ಮೊದಲು ನಾನು ಶುರು ಮಾಡ್ತಾ ಇದ್ದೀನಿ ಪ್ರಸನ್ನ ಜೊತೆಗೆ. ಪ್ರಸನ್ನ, ಯಾಕೋ ಬಗೆಹರಿಯಂಗೆ ಕಾಣ್ತಾ ಇಲ್ಲ. ಒಂದು ಕಡೆಗೆ ನಾನು ಹೇಳ್ತಾ ಇದ್ದೆ ಕೋಲಾರ ಯಾಕೆ ಉದ್ಧಾರ ಆಗಿಲ್ಲ ಅಂತಂತಂದರೆ ಈ ನಾಯಕರ ಕಚ್ಚಾಟದಿಂದ. ಎಷ್ಟರ ಮಟ್ಟಿಗೆ ಅಂತಂತಂದರೆ ಈ CM DCM ಸೋತು ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಹಣೆ ಬರ ಏನು ಬೇಕಾದ್ರೂ ಮಾಡ್ಕೊಳ್ರಪ್ಪ, ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂಥ ಒಂದು ಸ್ಥಿತಿ ಈಗ ಕೋಲಾರದಲ್ಲಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇನೆ ಇಷ್ಟೊಂದು ವಯಸ್ಸಾಗಿದೆ, ಹರ ಶಿವ ಅಂದ್ಕೊಂಡು ಮನೇಲಿರೋದು ಬಿಟ್ಟು ಮೊಯ್ಲಿಯವರು ಇನ್ನೂ ಕೂಡ ಟಿಕೆಟ್ ಟ್ರೈ ಮಾಡ್ತಾ ಇದ್ದಾರೆ. ಯಾರನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಏನು ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ? ರಂಗನಾಥ್, ಹಳೆ ಮೈಸೂರು ಭಾಗದ ತೆಗೆದುಕೊಂಡ್ರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕ್ಷೇತ್ರಗಳು ಅತ್ಯಂತ ಪ್ರಮುಖ ಆಗುತ್ತೆ. ಆದರೆ ಇಲ್ಲಿರುವಂತಹ ಗೊಂದಲಗಳನ್ನ ಇಡೀ ಹಳೆ ಮೈಸೂರು ಭಾಗಕ್ಕೆ ಹಂಚಬಹುದು. ಅಷ್ಟು ಗೊಂದಲಗಳು ಇಲ್ಲಿ ತಾರಕಕ್ಕೆ ಏರಿರುವಂಥದ್ದು. CM DCM ಎದುರುಗಡೆನೆ ಕೋಲಾರ ಜಿಲ್ಲಾ ನಾಯಕರು ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗರೆದು ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ಹೊಡೆದಾಡುವ ಮಟ್ಟಕ್ಕೂ ಕೂಡ ಹೋಗುವಂತಹ ಲಕ್ಷಣಗಳು ಕಂಡುಬರುವ ಮಟ್ಟಿಗೆ ಈ ಸಭೆಯಲ್ಲಿ ಹೊಡೆದಾಟವನ್ನ ನಡೆಸುವಂತಹ ಮಟ್ಟಿಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಮೊನ್ನೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಇತ್ಯರ್ಥ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಸ್ವತಃ CM DCM ಅವರು KH ಮುನಿಯಪ್ಪ ಅವರನ್ನು ಕೂಡ ಕರೆಸಿದ್ರು, ರಮೇಶ್ ಕುಮಾರ್ ಅವರನ್ನು ಕರೆಸಿದ್ರು, ಕೋಲಾರದ ಎಲ್ಲ ಜಿಲ್ಲಾ ನಾಯಕರನ್ನು ಕೂಡ ಕರೆಸಿದ್ರು, ಶಾಸಕರೆಲ್ಲರೂ ಕೂಡ ಹಾಜರಿದ್ರು. ಆ ಒಂದು ಸಂದರ್ಭದಲ್ಲಿಯೇ ಕಳೆದ 10-16 ವರ್ಷಗಳಿಂದ ನಿರಂತರವಾಗಿ ಕೋಲಾರದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಬಣ ರಾಜಕೀಯದ ಚಾರ್ಜ್ ಶೀಟ್ ಅನ್ನ ಇಬ್ಬರು ನಾಯಕರು ಕೂಡ ಮಾಡ್ಕೊಂಡಿದ್ದಾರೆ. ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಲೇಬೇಕು ಅಂತ ಹೇಳಿ KH ಮುನಿಯಪ್ಪ ಪಟ್ಟು ಹಿಡಿದು ಕೂತ್ರೆ ಅದಕ್ಕೆ ತದ್ವಿರುದ್ಧವಾಗಿ ಯಾಕೆ ಕೊಡಬಾರದು ಅನ್ನುವಂತಹ ಒಂದು ವಿಚಾರಕ್ಕೋಸ್ಕರ ರಮೇಶ್ ಕುಮಾರ್ ಮತ್ತು ಉಳಿದಂತಹ ನಾಯಕರು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂತಹ ವಿಚಾರಗಳು ಕಳೆದ ಚುನಾವಣೆಯಲ್ಲಿ ತಮ್ಮನ್ನು ಸೋಲಿಸೋದಕ್ಕೆ ಮುನಿಯಪ್ಪ ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಮುನಿಯಪ್ಪ ಅವರು ಹೇಳ್ತಿರೋದು ತಮ್ಮ ಸೋಲಿಗೆ ರಮೇಶ್ ಕುಮಾರ್ ಅವರು ನೇರವಾಗಿ ಕಾರಣ ಆಗಿದ್ದಾರೆ ಅನ್ನುವಂಥದ್ದು. ನೀವು ನಮ್ಮ ವಿರೋಧಿಗಳ ಮನೆಯಲ್ಲಿ ಹೋಗಿ ಕುಳಿತಿಲ್ವಾ, ನೀವು ನಮ್ಮ ವಿರೋಧಿಗಳ ಮನೆಯಲ್ಲಿ ಹೋಗಿ ಕುಳಿತಿಲ್ವಾ, ಈ ರೀತಿಯ ಮಾತಿಗೆ ಮಾತು ಬೆಳೆದು ಸ್ವತಃ CM DCM ಅವರಿಗೆ ಯಾಕಪ್ಪ ಬೇಕು ಅನ್ನುವಂಥ ರೀತಿಯಲ್ಲಿ ಆಗಿತ್ತು. ಈ ಕಾರಣಕ್ಕೋಸ್ಕರ ಈ ಒಂದು ಟಿಕೆಟ್ ಹಂಚಿಕೆಯ ಗೊಂದಲವನ್ನ ಹೈಕಮಾಂಡ್ ಅಂಗಳಕ್ಕೆ ಬಿಡಲಾಗಿದೆ. ಚಿಕ್ಕಬಳ್ಳಾಪುರದ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿದೆ. ಒಂದು ಇತ್ಯರ್ಥಕ್ಕೆ ಬರೋದಕ್ಕೆ ಯಾರಿಗೂ ಕೂಡ ರಾಜ್ಯ ನಾಯಕರಿಗೆ ಸಾಧ್ಯವೇ ಆಗ್ತಿಲ್ಲ ರಂಗನಾಥ್. ಓಕೆ, ನೀವು ಸಂಪರ್ಕದಲ್ಲಿ ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಸುನಿಲ್ ಇದ್ದಾರೆ. ಸುನಿಲ್, ಫೈನಲಿ ಏನಾಗ್ಬೋದು ಹಾಗಾದರೆ? ಮಂಡ್ಯದಲ್ಲಿ ಯಾರು ಕಣಕ್ಕೆ ನಿಲ್ತಾರೆ? ಒಂದು ಕಡೆಗೆ ಈ ಮಂಡ್ಯದಲ್ಲಿ ನೀವು ನಿಲ್ಲಬೇಡಿ, ನಮ್ಮಲ್ಲೇ ಇರಿ ಎನ್ನುವಂಥ ಒಂದು ಹಕ್ಕೊತ್ತಾಯ ಕೂಡ ಶುರುವಾಗಿದೆ ಚನ್ನಪಟ್ಟಣ ಕಾರ್ಯಕರ್ತರಿಂದ. ನನಗನ್ಸುತ್ತೆ ಇಲ್ಲಿ ಒಂದಷ್ಟು ರಾಜಕೀಯದ ತಂತ್ರಗಾರಿಕೆ ಇಲ್ಲಿದೆ ಅಂತ. ಯಾಕಂದರೆ ತಂದೆ ಏನಾದರೂ ಈ ಕಡೆ ಬಂದರೆ ಅಲ್ಲೇನಾದರೂ ಮಗನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ನಡೀತಾ ಇದೆಯಾ? ಏನಾಗ್ತಾ ಇದೆ ಒಟ್ಟು ಫೈನಲಿ ಈ ಕೋಲಾರಕ್ಕೆ ಮತ್ತು ಮಂಡ್ಯಕ್ಕೆ ಅಭ್ಯರ್ಥಿಗಳು ಯಾರು ಆಗ್ತಾರೆ? ರಂಗನಾಥ್, ಪ್ರಮುಖವಾಗಿ ರಾಮನಗರ ಮತ್ತೆ ಮಂಡ್ಯ ಏನಿದೆ, ಮಂಡ್ಯ ಎರಡೂ ಕೂಡ ಕುಮಾರಸ್ವಾಮಿ ಎರಡು ಕಣ್ಣೆ ಇದ್ದ ರೀತಿಯಲ್ಲಿ ಎರಡು ಕಡೆ ಈಗಾಗಲೇ ಒಂದು ಕಡೆ ಮಂಡ್ಯನೂ ಬಿಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ರಾಮನಗರದಿಂದ ಚನ್ನಪಟ್ಟಣದಿಂದ ಬಿಟ್ಟು ಹೋಗ್ಲಿಕ್ಕೂ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಕಡೆಗಾಗಲೇ ಅನಿವಾರ್ಯವಾಗಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕಣದಲ್ಲಿ ಇರಲೇಬೇಕಾಗಿದೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿರೋದೇನೆ. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಭಾಗದ ನಾಯಕರು ಕೂಡ ಒತ್ತಡವನ್ನು ಮಾಡ್ತಾ ಇರೋದೇನೆ. ಅದರಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಏನು ಮಾಡ್ತಾರೆ, ಚನ್ನಪಟ್ಟಣದಿಂದ ಮತ್ತೆ ಅವರು ಮಂಡ್ಯಗೆ ಹೋದ್ರೆ ಚನ್ನಪಟ್ಟಣದಲ್ಲಿ ಯಾರು ಅಭ್ಯರ್ಥಿಯರಾಗ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಇರುತ್ತೆ. ಇದರಿಂದ ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದೆ. ಆದ್ರೆ ಅಲ್ಲಿನ ಕಾರ್ಯಕರ್ತರ ಒತ್ತಡ ಏನಂತಂದ್ರೆ ಪ್ರಮುಖ
ಪ್ರಮುಖವಾಗಿ ಚನ್ನಪಟ್ಟಣದಿಂದ ನೀವು ಹೋಗೋದೇ ಬೇಡ. ಯಾಕಂದ್ರೆ ನಿಖಿಲ್ ಅವ್ರನ್ನ ಮಂಡ್ಯದಿಂದ ಸ್ಪರ್ಧೆ ಮಾಡಿ, ನಿಖಿಲ್ ಅವರು ಅಲ್ಲಿ ಹಿಂದೆ ಸೋತಿದ್ರು, ಅಲ್ಲಿ ಈ ಬಾರಿ ನಿಲ್ಸಿದ್ರೆ ಅವ್ರಿಗೆ ಗೆಲುವು ಅನುಕೂಲವಾಗುತ್ತೆ. ನೀವು ಚನ್ನಪಟ್ಟಣದಿಂದ ಬಿಟ್ಟು ಹೋದ್ರೆ ಇಲ್ಲಿ ನಮ್ಮ ಇಡೀ ರಾಮನಗರ ಜಿಲ್ಲೆ ನಮ್ಮ ಕೈ ತಪ್ಪಿ ಹೋಗುತ್ತೆ. ಯಾಕಂದ್ರೆ ಒಂದು ಕಡೆ ರಾಮನಗರದಲ್ಲಿ ಇರುವಂತಹ 4 ತಾಲೂಕುಗಳಲ್ಲಿ ಕೇವಲ ಒಂದು ಕಡೆ ಮಾತ್ರ JDS ಇರುವಂತದ್ದು, ಇನ್ನು 3 ಕಡೆ ಕಾಂಗ್ರೆಸ್ ಇದೆ. ನೀವು ಕೂಡ ಬಿಟ್ಟು ಏನಾದರೂ ಮಂಡ್ಯಕ್ಕೆ ಹೋದ್ರೆ ಇಲ್ಲಿ ನಮಗೆ ಮತ್ತೆ ನಮ್ಮ JDS ತಕ್ಕೆಗೆ ರಾಮನಗರ ಚನ್ನಪಟ್ಟಣ ತೆಗೆದುಕೊಳ್ಳಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರು ನೀವು ಇಲ್ಲೇ ಉಳ್ಕೋಬೇಕು ಅಂತ ಒತ್ತಡ ಕೂಡ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಒಂದು ಮಾತನ್ನ ಅಲ್ಲಿನ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು, ನೀವು ಒಂದು ಪಕ್ಷದಲ್ಲಿ ಮಂಡ್ಯಕ್ಕೆ ಹೋಗ್ತೀರಾ ಅಂತಂದ್ರೆ ನೀವು ಇಲ್ಲಿ ಚನ್ನಪಟ್ಟಣದಲ್ಲಿ ಖಾಲಿ ಆಗುವಂತ ಸ್ಥಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧೆ ಮಾಡಿಸ್ತೀವಿ ಅಂತೇಳಿ ಮಾತನ್ನ ಕೊಡಿ ಅಂತೇಳಿ ನಡೆದಿರುವಂತಹ ಸಭೆಯಲ್ಲೂ ಕೂಡ ಇರುವಂತದ್ದು. ಹಾಗಾಗಿ ರಾಜಕೀಯ ಲೆಕ್ಕಾಚಾರ ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಬಹುತೇಕವಾಗಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಕೂಡ ಖಚಿತವಾಗಿರುವಂತದ್ದು. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಎರಡೂ ಕಡೆಯಿಂದ ಒತ್ತಡ ಇರುವ ಹಿನ್ನೆಲೆ ಒಂದು ಕಡೆ ಯಾರು ಅಭ್ಯರ್ಥಿ ಆಗ್ತಾರೆ, ಕೊನೆ ಹಂತದಲ್ಲಿ ನಿಖಿಲ್ ಅವರನ್ನು ಕಣಕ್ಕಿಳಿಸ್ತಾರ ಅಂತೇಳಿ ಕಾದು ನೋಡಬೇಕಾಗಿರುವಂತದ್ದು. ಓಕೆ, ನೀವು ಹಾಗೆ ಸಂಪರ್ಕದಲ್ಲಿ ಬಸವರಾಜ್ ನಮ್ಮ ಜೊತೆಗಿದ್ದಾರೆ. ಬಸವರಾಜ್, ಏನ್ ನಡೀತಾ ಇದೆ ದಾವಣಗೆರೆಯಲ್ಲಿ? ಯಾಕಂದ್ರೆ ಈ ಸೋತಿರರ ಆರ್ಭಟನೆ ಜಾಸ್ತಿ ಆಗ್ತಾ ಇದೆ ಬಳ್ಳಾರಿ ದಾವಣಗೆರೆಯಲ್ಲಿ. ಯಾಕಂದ್ರೆ ಈ ಕ್ಷೇತ್ರದ ಮತದಾರರು ತಿರಸ್ಕರಿಸಿಬಿಟ್ರು ರೇಣುಕಾಚಾರ್ಯ ಅವ್ರನ್ನ ಒಂದು ಲೆಕ್ಕದಲ್ಲಿ ಅಪತ್ಯ ಆಗ್ಬಿಟ್ರು ಒಂದ್ ಕಡೆಗೆ. ಇನ್ನೊಂದು ಕಡೆಗೆ ಈ ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿದಿರುವಂತ ರವೀಂದ್ರನಾಥ್ ಇಬ್ರು ಕೂಡ ಸಭೆಗೆ ಹಾಜರಾಗಿಲ್ಲ ಮೊನ್ನೆ. ಈಗ ಮತ್ತೊಂದ್ಸರಿ ಕಸರತ್ತು ನಡೀತಾ ಇದೆ. ಏನಾಗ್ಬೋದು? ರಂಗನಾಥ್, ಏನು ದಾವಣಗೆರೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 8 ವಿಧಾನಸಭೆ ವಿಜಯನಗರ ಜಿಲ್ಲೆಯ ಒಂದು ಹರಪನಹಳ್ಳಿ ಆಗಿರಬಹುದು. ಒಟ್ಟು ಈ 8 ಕ್ಷೇತ್ರಗಳಲ್ಲಿ 6 ಕ್ಷೇತ್ರದ ಬಿಜೆಪಿ ಮುಖಂಡರು ಇವತ್ತು ಹಾಲಿ ಏನು ಸಂಸದರಿದ್ದಾರೆ GM ಸಿದ್ದೇಶ್ ಅವರ ವಿರುದ್ಧ ಬಂದು ಸಮರ ಸಾರಿರ್ತಕ್ಕಂಥದ್ದು. ಸಮೀಕ್ಷೆಯಲ್ಲಿ ನಮ್ಮದು ಏನು ಈಗಾಗಲೇ ಹೊಸ ಅಭ್ಯರ್ಥಿಗೆ ಕೊಡಬೇಕು, ಅದು ಸ್ಥಳೀಯ ಅಭ್ಯರ್ಥಿಗೆ ಕೊಡಬೇಕು. ಅಂದ್ರೆ ಭೀಮಸಮುದ್ರದ ಮೊದಲಿಂದಲೂ 4 ಸಲ ಸಂಸದರಾದವರು, ಅವರು ಚಿತ್ರದುರ್ಗ ಜಿಲ್ಲೆಯ ಭೀಮಸಮುದ್ರದವರು, ನಮಗೆ ಸ್ಥಳೀಯವಾಗಿ ಒಂದು ಆದ್ಯತೆಯನ್ನು ಕೊಡಬೇಕು ಎಂಬತಕ್ಕಂಥ ಒಂದು ವಾದವನ್ನು ಇಟ್ಟುಕೊಂಡು ರೇಣುಕಾಚಾರ್ಯರಾಗಿರ್ಬೋದು ಮತ್ತು SC ರವೀಂದ್ರನಾಥ್ ಆಗಿರ್ಬೋದು ಮತ್ತು ಕರುಣಾಕರ್ ರೆಡ್ಡಿ ಆಗಿರ್ಬೋದು, ಇವರು 3 ಜನ ಒಂದು ಟೀಮ್ ಅನ್ನು ಕಟ್ಟಿಕೊಂಡು ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಟಿಕೆಟ್ ಪಡೆದು ಸೋಲನ್ನು ಅನುಭವಿಸಿದ ಇನ್ನು 3 ಕ್ಷೇತ್ರಗಳಲ್ಲಿ ಒಟ್ಟು 6 ಕ್ಷೇತ್ರಗಳಲ್ಲಿ ಈಗಾಗಲೇ ಸಮೀಕ್ಷೆಯಲ್ಲಿ ನಾವು ಕೂಡ ಕೇಂದ್ರದ ನಾಯಕರನ್ನು ಭೇಟಿ ಆಗಿರ್ತಕ್ಕಂಥದ್ದು. ಸಮೀಕ್ಷೆಯಲ್ಲಿ ಸಿದ್ದೇಶ್ವರ ಅವರ ಕುಟುಂಬಕ್ಕೆ ಕೊಡಬಾರದು ಎಂಬತಕ್ಕಂಥ ಒಂದು ಏನು ಸಮೀಕ್ಷೆ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ರವಿ ಏನು ಗುರುಸಿದ್ದನ ಗೌಡರ ಮಾಜಿ ಶಾಸಕರಿದ್ದಾರೆ, ಗುರುಸಿದ್ದನ ಗೌಡರ ಅವರ ಪುತ್ರರಾದ ಡಾಕ್ಟರ್ ರವಿ ಅವರಿಗೆ ಮತ್ತೆ ಇಲ್ಲ ಅಂದ್ರೆ ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಎಂಬತಕ್ಕಂಥದ್ದು. ಈಗಾಗಲೇ 16 ಸಾರಿ ಒಂದು ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಅದ್ರ ಮೊದಲಿಂದಲೂ ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ರವೀಂದ್ರನಾಥ್ ಮತ್ತು ಸಿದ್ದೇಶ್ ಎಂಬತಕ್ಕಂಥ 2 ಬಣಗಳಿದ್ರು ಕೂಡ ಇವರು ಮೂಲ ಬಿಜೆಪಿ ಅವರು ಮತ್ತು RSS ಸಿದ್ಧಾಂತದಲ್ಲಿ ಒಂದು ಜನಸಂಘದಿಂದ ಬಂದವರು. ಹೀಗಾಗಿ ತಮ್ಮದೇ ಆದಂತ ಒಂದು ಪಕ್ಷದ ಒಂದು ಸಿದ್ಧಾಂತಕ್ಕಾಗಿ ಒಂದಾಗ್ತಾರೆ ಎಂಬತಕ್ಕಂಥ ಮಾತುಗಳು ಕೇಳಿ ಬಂದು, ಆದ್ರೆ ಈ ಸಲ ಮಾತ್ರ ಅವರು ಚುನಾವಣೆಗೆ ನಿಲ್ತೀವಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಇವತ್ತು ಯಡಿಯೂರಪ್ಪ ಅವರು ಬರ್ತಾ ಇದ್ದು ಬಹುತೇಕವಾಗಿ ಸಮಸ್ಯೆ ಬಗೆಹರ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ನೋಡೋಣ ಬಸವರಾಜ್, ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಎಷ್ಟು ಮಟ್ಟಿಗೆ ತಾಂಡವಾಡ್ತಿದೆ, ಈಗ ಅಶಿಸ್ತಿನಿಂದ ಶಿಸ್ತಿಗೆ ಎಷ್ಟು ಮಟ್ಟಿಗೆ ಬರುತ್ತೆ ನೋಡೋಣ. ನಾಯಕರು ಮನವೊಲಿಸ್ಲಿಕ್ಕೆ ಇವತ್ತು